ತೀರ್ಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ರಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ ಹರಿಃ ಓಂ. ನೀನು ಸ್ವಭಾವಕ್ಕೆ ಅನುಗುಣವಾಗಿ ನಿನ್ನ ಕರ್ಮವನ್ನು ನೀನು ಮಾಡಲೇಬೇಕು. ನೀನು ಮಾಡಲಿಕ್ಕೆ ಇಷ್ಟಪಡದೇ ಇದ್ರೂ ಕೂಡ ಆ ಕರ್ಮ ನಿನ್ನನ್ನು ಮಾಡಿಸತ್ತೆ. ನೀನು ಬೇಡ ಅಂತ ಬಿಟ್ಟರು ಕೂಡ ಅದು ನಿನ್ನ ಸ್ವಾಧೀನಕ್ಕೆ ಬರುವ ಮುನ್ನವೇ ಅಥವಾ ನನ್ನ ಸ್ವಾಧೀನದಲ್ಲಿದೆ ಅಂತ ಅಂದುಕೊಂಡದ್ದೇ ನಿನ್ನ ಕೈಯಿಂದ ಆ ಕೆಲಸವನ್ನು ಮಾಡಿಸತ್ತೆ. ಯಾಕೆಂದ್ರೆ ಈ ಜಗತ್ತನ್ನ ಎಲ್ಲರ ಹೃದಯದಲ್ಲಿದ್ದು ನಡೆಸುವವನು ಅವನು. ಈ ದೇಹಗಳೆಲ್ಲ ಯಂತ್ರ ಇದ್ದ ಹಾಗೆ. ಯಂತ್ರಕ್ಕೆ ಕೀ ಕೊಟ್ಟರೆ ಸರಿ, ಅದು ತಾನು ಬೇಡ ಅಂತ ಅನ್ಕೊಂಡ್ರು ಅದನ್ನ ನಿಲ್ಲಿಸ್ಲಿಕ್ಕೆ ಆಗಲ್ಲ, ಅದು ಹೋಗ್ತಾ ಇರಬೇಕು. ಯಂತ್ರಾರೂಢಾನಿ ಮಾಯೆಯ, ಎಲ್ಲವೂ ಕೂಡ ಯಂತ್ರಕ್ಕೆ ಸಿಲುಕಿದಂತಹ ತನ್ನ ಇಷ್ಟಕ್ಕೆ ತಕ್ಕಂತೆ ಬಲ್ಲಂಥದ್ದು. ಆದ್ರಿಂದ ನೀನು ತಡಿಲಿಕ್ಕಾಗುದಿಲ್ಲ ಅನ್ನೋದನ್ನ ಹೇಳಿ, ಆದ್ರಿಂದಾಗಿ ನೀನು ಏನಾದ್ರೂ ಸರಿ ಭಗವಂತನನ್ನೇ ಶರಣು ಹೊಂದಬೇಕು. ಸರ್ವಭಾವೇನ, ಎಲ್ಲ ದೃಷ್ಟಿಯಿಂದಲೂ ಅವನ ಅನುಗ್ರಹದಿಂದಲೇ ಈ ಎಲ್ಲ ಕಾರ್ಯ ಮಾಡುವುದು ಸಾಧ್ಯ. ತತ್ಪ್ರಸಾದಾತ್ ಪರಂ ಶಾಂತಿಂ, ಭಗವಂತನ ಪ್ರೀತಿಯನ್ನ ಪಡೆದ್ರೆ ಮಾತ್ರ ಎಲ್ಲ ಕೆಲಸಗಳು ಕೂಡ ಸುಖ ಕೊಡ್ತವೆ. ಇಲ್ಲ ಅಂದ್ರೆ ಕೆಲಸ ಆಗತ್ತೆ, ಅದರಿಂದ ಏನು ಒಂದು ಸುಖ ಆಗ್ಲಿ ಅಥವಾ ಆಯ್ತು ಅನ್ನೋ ತೃಪ್ತಿ ಆಗ್ಲಿ ಸಿಗುವುದು ಸಾಧ್ಯ ಇಲ್ಲ. ಭಗವಂತನಿಗೆ ಅದು ಮೆಚ್ಚುಗೆಯಾಗುವುದು ಅನ್ನುವುದೇ ನಮ್ಮ ಉದ್ದೇಶವಾಗಿ ಆ ಕೆಲಸ ಮಾಡಿದಾಗ ಆ ಕೆಲಸದಿಂದ ತೃಪ್ತಿ ಸಿಗುತ್ತೆ. ಇದು ನಿನಗೆ ಹೇಳಿದಂತಹ ಸಂಗತಿ. ಇದನ್ನ ನೀನು ಬಹಳ ನನಗೆ ಇಷ್ಟ ಅನ್ನುವ ಕಾರಣಕ್ಕೋಸ್ಕರ ಹೇಳಿದೆ. ಒಟ್ಟು ಸಾರ ಏನಪ್ಪಾ ಅಂತಂದ್ರೆ, ಎಲ್ಲಾ ತರದ ಚಟುವಟಿಕೆಗಳನ್ನ, ಯಾವುದೇ ಚಟುವಟಿಕೆಯನ್ನು ಮಾಡುವಾಗ್ಲೂ ಕೂಡ ಅದರ ಫಲದ ಬಗ್ಗೆ ಯೋಚನೆ ಮಾಡದೆ ನನ್ನನ್ನು ನೀನು ಶರಣು ಹೊಂದು, ನಿನ್ನನ್ನ ಎಲ್ಲ ಪಾಪಗಳಿಂದಲೂ ಕೂಡ ನಾನು ಬಿಡುಗಡೆ ಮಾಡ್ತೇನೆ ಅಂತ ಹೇಳ್ತಾ, ಇದನ್ನ ನಾನು ಕೊಟ್ಟ ಸಂಗತಿಯನ್ನ ಯಾರಿಗೆ ಇದನ್ನ ನಾನು ಕೊಟ್ಟಿದ್ದೇನೆ, ಯಾರಿಗೆ ಇದನ್ನ ನಾನು ಮುಟ್ಟಿಸ್ಬೇಕು ಅಂತ ಅಪೇಕ್ಷೆ ಪಡ್ತೇನೆ ಅಂದ್ರೆ ಇದರ ಅಧಿಕಾರಿಗಳು ಯಾರು, ಗೀತೆಯನ್ನು ಓದುವಾಗ ಇದಕ್ಕೆ ಯಾರು ಅಧಿಕಾರಿಗಳು ಅನ್ನೋದನ್ನ ಹೇಳ್ತಾನೆ. ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನಚಾ ಶುಶ್ರೂಷವೇ ವಾಚ್ಯಂ ನಚಮಾಂ ಯೋಭ್ಯ ಸೂಯತಿ. ನಾನೀಗ ಹೇಳಿದ ಈ ರಹಸ್ಯ, ಪರಮ ರಹಸ್ಯ ಏನಿದೆ, ಇದನ್ನ ತಪಸ್ಸು ಮಾಡ್ಲಿಕ್ಕೆ ಬಾರದವನಿಗೆ ಕೊಡುವುದು ಉಪಯೋಗ ಇಲ್ಲ. ಕೊಟ್ಟರು ಅವನೇನು ಪಡ್ಕೊಳ್ಳುವುದಿಲ್ಲ, ನಿಮ್ಮ ಶ್ರಮ ಅಷ್ಟೇ ವ್ಯರ್ಥ. ಅತಪಸ್ಕಾಯನ ನ ಅಭಕ್ತಾಯ, ಅವನಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ಭಗವಂತನ ಮೇಲೆ ಪ್ರೀತಿ ಇಲ್ಲ ಅಂದ್ರೆ, ಅಭಕ್ತ ಅಂದ್ರೆ ಭಗವಂತನ ಭಕ್ತ, ಉಳಿದದ್ದನ್ನ ಅಭಕ್ತ ಅಂತ ಹೇಳುವುದಿಲ್ಲ. ಯಾಕಂದ್ರೆ ಮನುಷ್ಯ ಒಬ್ಬ ಅತ್ಯಂತ ಪ್ರೀತಿಸ್ತಾ ಇದನ್ನು ಇದ್ದಕ್ಕಿದ್ದಂತೆ ದ್ವೇಷ ಮಾಡ್ಬೋದು, ಇದ್ದಕ್ಕಿಂತ ದ್ವೇಷ ಮಾಡ್ತಾ ಇದ್ದನ್ನು ನಾವು ಪ್ರೀತಿಯು ಮಾಡ್ಬೋದು. ಆದ್ರೆ ಆಪ್ಷನ್ ಅದು. ಆದ್ರೆ ದೇವರ ಹತ್ರ ಪ್ರೀತಿ ಅನ್ನೋದು ಆಪ್ಷನ್ ಅಲ್ಲ. ಅವನು ಬಿಡುಗಡೆ ಆಗ್ಬೇಕು ಅಂದ್ರೆ ಮಾಡ್ಲೇಬೇಕು. ಈಗ ಯಾರೋ ಒಬ್ಬನನ್ನ ದ್ವೇಷಿಸಿದ್ರು ಕೂಡ ಅದು ಅವನ ವ್ಯಕ್ತಿಗತವಾಗಿ ಒಂದು ಇಷ್ಟು ಜೀವನ ಕಾಲದಲ್ಲಿ ಅವನನ್ನ ಕರ್ಮದ ವಶದಿಂದ ಅವನು ಮಾಡ್ಲೇಬೇಕಾಯ್ತು ಅಂತಂದ್ರೂ ಕೂಡ ಅದವನ ಮೋಕ್ಷದ ದಾರಿಗೇನು ಬೇಕಾದದ್ದಲ್ಲ. ಅದು ಒಬ್ಬನನ್ನು ದ್ವೇಷಿಸ್ತಾನೆ. ಈಗ ನೋಡಿ, ಕರ್ಣ ದ್ವೇಷಿಸ್ತಾ ಬಂದ, ಹಿಂದೆ ಅವನೇ ಸುಗ್ರೀವನಾಗಿದ್ದ ಪ್ರೀತಿಸ್ತಾ ಇದ್ದ, ಸರ್ವಸ್ವವನ್ನು ಕೊಟ್ಟಿದ್ದಾನೆ ರಾಮನಿಗೆ. ಸುಗ್ರೀವನೇ ಮುಂದೆ ಕರ್ಣ ಆದದ್ದು, ವಾಲಿಯ ಮುಂದೆ ಅರ್ಜುನ ಆದದ್ದು. ವಾಲಿ ಆಗಿದ್ದವನು ಅಣ್ಣ ತಮ್ಮಂದ್ರನ್ನ ಎಲ್ಲರನ್ನೂ ವಿರುದ್ಧ ಕಟ್ಟಿಕೊಂಡಿದ್ದ, ದೇವರನ್ನು ಸುರ. ಆಮೇಲೆ ಕೊನೆಗೆ ಅವನಿಗೆ ಪಶ್ಚಾತ್ತಾಪ ಆಯ್ತು, ತಾನ್ ಮಾಡಿ ತಪ್ಪು ಅಂತ ಗೊತ್ತಾಯ್ತು, ಒಪ್ಕೊಂಡ. ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ ಅವನಿಗೆ ವಿರೋಧದ ಭಾವವೇ ಇದ್ದದ್ದು. ಆದ್ರೆ ಅರ್ಜುನನಾದಾಗ ಪೂರ್ತಿ ಬದಲಾಯಿತು. ಅದರಿಂದಾಗಿ ವ್ಯಕ್ತಿಗಳಲ್ಲಿ ನಾವು ದ್ವೇಷವನ್ನು ನೋಡಿ, ಅಂದ್ರೆ ಭಗವದ್ವೇಷ ಮಾಡಬಾರದು ಅನ್ನುವ ಮಾತು ಇದೆ, ಭಗವಂತನ ಭಕ್ತರನ್ನೂ ದ್ವೇಷ ಮಾಡಬಾರದು ಅಂತಿದೆ. ಆದ್ರೂ ಕೆಲವೊಮ್ಮೆ ಕರ್ಮ ವಿಪಾಕದಿಂದ ಅನಿವಾರ್ಯವಾದ ಆ ಸ್ಥಿತಿ ಜೀವನವನ್ನ, ಅವನ ಕರ್ಮವನ್ನ ಕಳಿಯುವುದಕ್ಕೋ ಕೂಡಿಸುವುದಕ್ಕೋ ಯಾವುದಕ್ಕೋ ಬಂದಿದೆ ಅಂದ್ರೆ ಅದು ಮುಗ್ದ ಮೇಲೆ ಮತ್ತೆ ಸರಿ ಹೋಗುತ್ತೆ. ಆದ್ರೆ ಭಗವಂತನಲ್ಲಿ ದ್ವೇಷ ಮಾಡಿದ್ದು ಕಂಟಿನ್ಯೂ ಮಾಡ್ತಾ ಇರ್ತೇನೆ ಅಂತ ಅನ್ನೋದು ಅದು ಯಾವ ಕಾರಣಕ್ಕೂ ಕೂಡ ಅವನಿಗೆ ಬಿಡುಗಡೆಯ ದಾರಿಗೆ ಅದು ಕಾರಣ ಆಗುದಿಲ್ಲ. ಅದರಿಂದಾಗಿ ನ ಅಭಕ್ತಾಯ, ಭಕ್ತನಿಗೆ ಕೊಡಬಾರದು. ನಚ ಅಶ್ರೂಷವೇ, ಅಭಕ್ತನಿಗೆ ದ್ವೇಷಿಗೆ ಕೊಡಬಾರದು, ಭಕ್ತನಿಗೆ ಕೊಡಬೇಕು ಅಂತ. ನಚ ಅಶ್ರೂಷುವೆ, ಶುಶ್ರೂಷವೇ ಅಶುಶ್ರೂಷವೇ. ಶುಶ್ರೂಷ ಅಂತಂದ್ರೆ ಕೇಳುವ ಬಯಕೆಯಿಂದ ಗುರುಗಳ ಸೇವೆ ಮಾಡುವವನು.
ಗುರುಗಳ ಸೇವೆ ಮಾಡದೆ ಅವನು ಇದ್ದಕ್ಕಿದ್ದಾಗೆ ನನಗೆ ಅಲ್ಲಿ ಎಲ್ಲ ಲಭ್ಯ ಆಗ್ಲಿ ಅಂತ ಅಲ್ಲೇ ಕೂತು ಓದಿದ್ರು ಕೂಡ ಓದ್ತಾನಷ್ಟೇ. ಅವನು ಸಬ್ಮಿಟ್ ಮಾಡಿ ಅತ್ಯಂತ ರ್ಯಾಂಕ್ ಹೋಲ್ಡರ್ ಆಗಿ ದೊಡ್ಡ ಪ್ರಶಸ್ತಿಯೂ ಬರ್ಬೋದು ಅವನಿಗೆ, ಆದ್ರೆ ಜೀವನದಲ್ಲದು ಅವನಿಗೆ ಫಲಿಸುವುದಿಲ್ಲ. ಅವನಿಗೆ ಫಲಿಸ್ಬೇಕು ಅಂತ ಆದ್ರೆ ಅದು ಕಣಕಣವಾಗಿಯೂ ಅವರ ಬಾಯಿಯಿಂದ ಕೇಳಿ ಅದಕ್ಕೋಸ್ಕರ ಶ್ರಮ ಪಡಬೇಕು. ಅವನು ಶ್ರಮ ಪಡದೆ ಯಾವುದೇ ವಿದ್ಯೆ, ಅದು ಶಾಸ್ತ್ರವಿದ್ಯೆ ಅಲ್ಲ, ಲೋಕವಿದ್ಯೆಯೂ ಕೂಡ ನಾನೇನು ಕಷ್ಟಪಟ್ಟು ಓದಿ ಒಂದರಿಂದ ಗೈನ್ ಮಾಡ್ತೇನೆ ಅದು ನಂಗೆ ಮರ್ತು ಹೋಗಲ್ಲ ಆಮೇಲೆ. ಆದ್ರೆ ನನಗೇನು ಅಂದ್ರೆ ಯಾರೋ ಒಬ್ರು ಕೇಳಿದ್ದಕ್ಕೆ ನಾನೊಂದು ಲೇಖನ ಬರ್ಕೊಡ್ತೇನೆ ಅಂತ ಅನ್ನೋದು ಏನಾಗುತ್ತೆ, ಒಂದು ವಾರ ಆದ್ಮೇಲೆ ಮತ್ತೆ ಅದನ್ನೇ ಕೇಳಿದ್ರೆ ಹೌದಾ ನಾನ್ ಲೇಖನ ಬರ್ದಿದ್ನ, ನಾನು ಇಂಟ್ರೆಸ್ಟ್ ಇಟ್ಟು ಬರ್ದದ್ದಲ್ಲ, ಅವನಿಗೆ ಲೇಖನ ಬೇಕು, ನನ್ಗೊಂದು ಪತ್ರಿಕೆಯಲ್ಲಿ ಒಂದು ಯಾವಾಗ್ಲೂ ಕಾಲಮ್ ಫಿಲ್ ಇರ್ಬೇಕು ಅಂತ ಅನ್ನೋದಕ್ಕೋಸ್ಕರ ನಾನು ಬರ್ಕೊಟ್ಟದ್ದು. ನಾನು ಅದನ್ನು ಇಂಟ್ರೆಸ್ಟ್ ಕೊಟ್ಟು ಬರ್ದದಲ್ಲ. ಅವ್ನು ಯಾವಾಗ್ಲೂ ತಲೆ ತಿಂತಾನೆ ಅಂತ ಒಂದೇನು ಹೊಡೆದ 10 ನಿಮಿಷದಲ್ಲಿ ಅವನಿಗೆ ಏನ್ ಬೇಕೋ ಎಲ್ಲ ಬರ್ಕೊಡುತ್ತದು. ನನಗೆ ಈಗ ಯವಕ್ರೀತನ ಕಥೆ ನೆನಪಾಗುದು. ಈ ನೋಡಿದಾಗ ವಿದ್ಯೆ ಪಡೆಯುದು, ನಾನು ಅದರಲ್ಲಿ ಸಹಾಯ ಪಡೆಯುದು ತಪ್ಪು ಅಂತ ಹೇಳ್ತಿಲ್ಲ. ಏನಾಗಿದೆ ಅಂದ್ರೆ ಬುದ್ಧಿಯೇ ಉಪಯೋಗಿಸದೆ ನಾನು ಒಂದ್ ದಿವಸ ಪುಸ್ತಕ ಓದಲ್ಲ, ಆದ್ರೆ ಆ ಪುಸ್ತಕದ ಸಾರವನ್ನ ನಾನು ಅದರಿಂದ ಕೇಳಿ ಯಾರಿಗೊಬ್ಬನಿಗೆ ನಾನು ಹೇಳಿಬಿಡ್ತೇನೆ ಒಂದು ನಿಮಿಷದಲ್ಲಿ. ನನಗೆ ಮತ್ತೆ ಒಂದ್ಸರ್ತಿಯು ಆ ಸಾಲ ಎಲ್ಲಿದೆ, ಅದ ಹಿಂದೆ ಏನಿದೆ, ಮುಂದೆ ಏನಿದೆ, ಯಾಕೋಸ್ಕರ ಈ ಪ್ರಸಂಗ ಬಂತು, ನಿಜವಾಗ ಅದನ್ನು ಯಾರು ಹೇಳಿದ್ದು, ಅಲ್ಲಿ ಅಕಸ್ಮಾತ್ ಪುಸ್ತಕದಲ್ಲಿ ತಪ್ಪಿದ್ರೆ ಅಲ್ಲಿ ಅನುವಾದ ಮಾಡಿದ್ರಲ್ಲಿ ಇವನು ಎಲ್ಲವೂ ತಪ್ಪನ್ನೇ ಹೇಳ್ಕೊಂಡು ಬರ್ತಾನೆ. ಯಾಕಂದ್ರೆ ಅದ ಹೇಗೆ ತಿದ್ದಿಕೊಳ್ಳುವುದು ಹೇಗೆ ಗೊತ್ತಿಲ್ಲ. ಅದಕ್ಕೆ ಇದು ಯಾಕೆ ತಪ್ಪು, ಇದಕ್ಕೆ ಯಾಕೆ ಸರಿ ಅಂತ ಹಿಂದಿದ್ದ ಲಾಜಿಕ್ ಅನ್ನ ಮಾಡಿ ಆ ವಿಷಯದಲ್ಲಿ ನಾವೇ ಯಾರಾದ್ರೂ ಲಾಜಿಕ್ ಮಾಡಿ ಹಾಕಿದ್ರೆ ಆ ಲಾಜಿಕ್ ಕೊಡುತ್ತೆ. ನಾ ಹೇಳ್ತಾ ಇರೋದು ಈಗ ಲಾಜಿಕ್ ಅಂದ್ರೆ ಹೇಗೆ ಅಂದ್ರೆ, ಈಗ ಒಂದು ಸೃಷ್ಟಿಯಲ್ಲಿ ಚಂದ್ರನ ಸೃಷ್ಟಿ ಅತ್ರಿಯಿಂದ ಆಗುತ್ತೆ. ಯಾಕಂದ್ರೆ ಅವನೇ ಒಂದ್ಸರ್ತಿ ಚಂದ್ರನಾಗಿ ಲೋಕದಲ್ಲಿ ಬೆಳಗ್ತಾನೆ, ಆಮೇಲೆ ವಾಪಸ್ ಅವನಿಂದಲೇ ಲೋಕಕ್ಕೆ ಚಂದ್ರ ಹುಟ್ಟಿ ಬೆಳಕನ್ನ ಕೊಡ್ತಾನೆ. ಇನ್ನೊಂದು ಕಡೆ ಚಂದ್ರಮ ಮನಸ್ಸೋ ಜಾತಃ ಅಂತ ಪರಮಾತ್ಮನ ಮನಸ್ಸಿನಿಂದ ಹುಡ್ತಾನೆ. ನಮ್ಗೆ ಡೌಟ್ ಬಂತು ಅಂತ ಇಟ್ಕೊಳ್ಳಿ, ಕೇಳಿ, ಅದು ಏನು ಹೇಳಲ್ಲ. ಅಲ್ಲಿ ನಾನು ಅದನ್ನೇ ಹೇಳಿದ್ರು, ಲೋಕದ ವಿಷಯದಲ್ಲಿ ಎಷ್ಟು ಬೇಕಾದ್ರೂ ಅದರಿಂದ ನೀವು ಸರಿಯಾದ ಜ್ಞಾನ ಪಡೆಯಬಹುದು. ಯಾವುದೋ ನಿಮ್ಮ ಯಂತ್ರದ ಬಗ್ಗೆ ಅಥವಾ ಹೊರಗಿನ ಏನು ಇತಿಹಾಸದ ಬಗ್ಗೆ ಅದಕ್ಕೆ ಎಷ್ಟು ಗೊತ್ತಿದೆ ಅದು ಕೂಡ ಎಲ್ಲೋ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ ಅವನ ಜೀವನದ ಕಥೆ ಆದ್ರೆ ಅದಕ್ಕೆ ಅದು ಹೇಗೆ ಗೊತ್ತಿಲ್ಲ. ನಾನ್ ಹೇಳ್ತಾ ಇದ್ದೇನೆ, ನಾನ್ ಕಣ್ಣಾರೆ ನೋಡಿದ್ದೇನೆ ಅವನೇ ಮಾಡಿದ್ದು ಅಂತಿದ್ರು ಕೂಡ ಅಲ್ಲಿ ಯಾವುದೋ ಒಂದು ರೆಕಾರ್ಡ್ ಅಲ್ಲಿ ಪೊಲೀಸರು ಅವನ್ ಪರವಾಗಿ ಮಾಡಿದಂತ ದಾಖಲೆ ಇರುತ್ತೆ ಹೊರತು ಒರಿಜಿನಲ್ ನಿಜವಾಗಿ ಅವನ್ ಕೊಲೆಗಾರ ಅಲ್ಲ ಅನ್ನೋದು ಯಾವುದು ಹೇಳಲಿಕ್ಕೆ ಆಗುದಿಲ್ಲ ಅಲ್ಲಿ. ಹಾಗಾಗಿ ಅದಕ್ಕೇನು ಅಂದ್ರೆ ನಾವು ಏನ್ ಮಾಹಿತಿ ಕೊಡ್ತೇವೋ ಅದರ ಮೇಲೆ ಅದು ಕುಸ್ತಿ ಮಾಡುತ್ತೆ. ನಾವು ಕೊಡುವ ಮಾಹಿತಿಯೇ ತಪ್ಪಾದ್ರೆ ಅದು ಯದ್ವಾ ತದ್ವಾ ಕರಿಷ್ಯತಿ, ಅದರ ಮಿತಿಯೇ ಅಷ್ಟು. ಹಾಗೆ ಇಲ್ಲಿ ಶುಶ್ರೂಷವೇ, ಯಾರು ಶುಶ್ರೂಷವಾಗಿ ತಿಳಿಬೇಕು, ಇದು ನನ್ನ ಜೀವನಕ್ಕೆ ಇಲ್ಲಿಂದ ಸಿಗುವುದು ಅಮೃತ, ಇದು ನನ್ನ ಬದುಕಿಗೆ ಅತ್ಯಂತ ಆಪ್ಯಾಯಮಾನವಾದದ್ದು ಅಂತ ತಿಳಿದು ಯಾರು ಸೇವೆ ಮಾಡ್ತಾನೋ ಅವನಿಗೆ ಅಂತದ್ದನ್ನ ಕೊಡು, ಅಂಥವನಿಗೆ ಆ ಜ್ಞಾನದ ಪ್ರಸಾರವನ್ನ ಮಾಡು. ನಚಮಾಂ ಯೋಗ್ಯ ಸೂಯತಿ. ಇನ್ನು ದ್ವೇಷದ ಬುದ್ಧಿಯಿಂದ ನಿಂದಿಸುವವನು ಎದುರುಗಡೆ ಇಲ್ಲೆಲ್ಲ ತಗೊಳ್ತಾನೆ, ಭಾರಿ ಆದರ ಮಾಡ್ತಾನೆ, ಭಾರಿ ಭಕ್ತನಂತೆ ನಡ್ಕೊಳ್ತಾನೆ, ಆದ್ರೆ ವಾಪಸ್ ಯಾರಿಂದ ವಿದ್ಯೆ ಪಡೆದ್ನೋ ಅವರನ್ನೇ ಎಲ್ಲಾ ಕಡೆ ಬೈಕೊಂಡು ಬರ್ತಾನೆ. ಅವ್ರ ಹೆಸರು ಹೇಳುದಿಲ್ಲ, ನಾನು ಅಲ್ಲಿಂದ ವಿದ್ಯೆ ಪಡೆದೆ ಅಂತ. ಇಂಥವನು ಅಂತ ಗೊತ್ತಾದಾಗ ಅವನಿಗೂ ಯಾವ ಅಭ್ಯಸೂಯತಿ. ಇದು ಏನ್ ಗೊತ್ತಾ, ಅಕಸ್ಮಾತ್ ಗುರುಗಳಿಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಅವನ್ ಬೈಯುವುದು, ಆದ್ರೆ ಆ ಅಸೂಯೆಯೇ ಅವನಿಗೆ ಆ ವಿದ್ಯೆ ಸಿಗದಂತೆ ಮಾಡುತ್ತೆ. ಅವನ ಕೈಯಿಂದಲೇ ತಾನಾಗಿ ಅದು ತಪ್ಪಿ ಹೋಗುತ್ತೆ. ಯ ಇದಂ ಪರಮಂ ಗುಹ್ಯಂ ಮದ್ಭಕ್ತೇಶ್ವಭಿದಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವ ಮಾಮೇ ವೈಶ್ಯತ್ಯ ಸಂಶಯ. ಯಾರು ಈ ಪರಮ ರಹಸ್ಯವನ್ನು ನನ್ನಲ್ಲಿ ಅತ್ಯಂತ ಪ್ರೀತಿ ಉಳ್ಳವನಿಗೆ ಹೇಳ್ತಾನೋ ಮತ್ತು ತಾನೂ ಕೂಡ ಉತ್ತಮವಾದ ಭಕ್ತಿಯನ್ನ ಮಾಡಿ ಈ ಅರಿವನ್ನ ತನ್ನ ಜೀವನದಲ್ಲಿ ರೂಢಿಸಿಕೊಳ್ತಾನೋ ಅವನು ನನ್ನನ್ನೇ ಸೇರ್ತಾನೆ ಅನ್ನೋ ವಿಷಯದಲ್ಲಿ ಮಾಮೇವ ಏಷ್ಯತಿ ನ ಸಂಶಯ. ಅವನು ನನ್ನನ್ನೇ ಖಂಡಿತ ಹೊಂದುತ್ತಾನೆ, ಇದರಲ್ಲಿ ಸಂದೇಹ ಬೇಡ. ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯ ಕೃತಮ ಭವಿತಾ ನ ಚ ಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭುವಿ. ನನಗೆ ಈ ಮನುಷ್ಯನಿಗಿಂತ ಮಿಗಿಲಾದ ಮತ್ತೊಬ್ಬ ಪ್ರಿಯಕರನಾದವನಿಲ್ಲ. ಯಾವ ಈ ಮನುಷ್ಯ? ಯಾರು ಗೀತೆಯನ್ನ ಅರೆದು ಕುಡಿದು ಮತ್ತೆ 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 ಮನನ ಮಾಡಿ ಅದರಲ್ಲಿ ಜೀವನ ಪೂರ್ತಿ ತನ್ನ ಎಲ್ಲಾ ಶಾಸ್ತ್ರಗಳ ಸಾರವನ್ನು ಹುಡುಕುವ ಪ್ರಯತ್ನ ನಿರಂತರ ಯಾರು ಮಾಡ್ತಿರ್ತಾನೋ ಅವನಿಗಿಂತ ಪ್ರಿಯತರವಾದ ವ್ಯಕ್ತಿ ಮತ್ತೊಬ್ಬ ಇಲ್ಲ ನನಗೆ. ತಸ್ಮಾನ್ಮೇ ಪ್ರಿಯಕೃತ್ತಮಃ ಸಾಮಾನ್ಯ ಅಲ್ಲ, ನನಗೆ ಅವನಷ್ಟು ಹೆಚ್ಚಿನ ವ್ಯಕ್ತಿ ಇನ್ಯಾರೂ ಇಲ್ಲ. ಅನ್ಯ ಭುವಿ, ಇಡೀ ಭೂಮಿಯಲ್ಲೇ ನಾನು ಅವನನ್ನು ಬಹಳ ಇಷ್ಟಪಡುತ್ತೇನೆ. ನಚ ತಸ್ಮಾನ್ ಮನುಷ್ಯೇಶು,
ಕಶ್ಚಿನ್ಮೇ ಪ್ರಿಯಕೃತ್ತಮಃ. ಅವನಿಗಿಂತ ಮಿಗಿಲಾದ ಮತ್ತೊಬ್ಬ ವ್ಯಕ್ತಿ ನಾನು ಇಷ್ಟಪಡುವುದಿಲ್ಲ. ಯಾರು ಗೀತೆಯನ್ನ ಚೆನ್ನಾಗಿ ಜೀವನದ ಉದ್ದಕ್ಕೂ ಅರ್ಥ ಮಾಡಿಕೊಳ್ತಾನೆ, ಯೋಗ್ಯರಿಗೆ ಅದನ್ನ ಇನ್ನು ಮುಂದೆಯೂ ಹಂಚುತ್ತಾ ಬರ್ತಾನೆ, ಅಯೋಗ್ಯರಾದವರಿಗೆ ಅದನ್ನ ಕಾರಣ ಇಲ್ಲದೆ ಅಥವಾ ಹೆಚ್ಚು ಶ್ರದ್ಧೆಯಿಂದ ಅಲ್ಲಿ ಬಿತ್ತುವುದಿಲ್ಲ ಯಾರೋ, ಅವನನ್ನ ನಾನು ಬಹಳ ಇಷ್ಟಪಡ್ತೇನೆ. ಅವನಿಗಿಂತ ಇಷ್ಟ ಯಾರು ಗೊತ್ತಾ? ಅಧ್ಯೇಷ್ಯತೆ ಚ ಇಮಂ ಧರ್ಮ್ಯಂ ಸಂವಾದಮಾವಯೋ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿ. ಧರ್ಮಯುಕ್ತವಾದ ಈ ನಮ್ಮಿಬ್ಬರ ಸಂವಾದವನ್ನ, ಅರ್ಜುನ ಮತ್ತು ಕೃಷ್ಣನ ಸಂವಾದವನ್ನ ಯಾರು ಬಿಡದೆ ಅಧ್ಯಯನ ಮಾಡ್ತಾನೋ, ಇಲ್ಲಿ ತನಕ ಮೇಲ್ನೋಟಕ್ಕೆ ಗೀತೆ ಏನ್ ಹೇಳುತ್ತೆ ಅಂತ ತಿಳ್ಕೊಂಡವನು ಶ್ಲೋಕಬದ್ಧವಾಗಿ, ಅಕ್ಷರಬದ್ಧವಾಗಿ, ಪದ್ಯಬದ್ಧವಾಗಿ, ವಾಕ್ಯಬದ್ಧವಾಗಿ ಬೇರೆ ವಿರೋಧಗಳನ್ನ ಪರಿಹರಿಸುವ ಹಿನ್ನೆಲೆಯಲ್ಲಿ ನೋಡಿರಲ್ಲ, ಒಟ್ಟೊಂದು ಸಾರ ಜಸ್ಟ್ ತಿಳ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಬಹಳ ಶ್ರದ್ಧೆ ಇರುತ್ತೆ ಅವನಿಗೂ ನನ್ನ ವಿಶೇಷ ಒಲವು ಇದೆ. ಆದ್ರೆ ಅಧ್ಯೇಷ್ಯತೆ ಎರಡು ಅಂಶ ಇದು, ಅಧ್ಯಯನ ಮತ್ತು ಅಧ್ಯಾಪನ. ಇನ್ನೊಬ್ಬನಿಗೆ ಮನಸ್ಸು ಬಿಚ್ಚಿ ಯಾರು ಪಾಠ ಮಾಡಿ ಅದನ್ನ ಪರಂಪರೆಯ ದೃಷ್ಟಿಯಿಂದ ಮುಂದುವರಿಯುವಂತೆ ಮಾಡ್ತಾನೋ, ಜ್ಞಾನಯಜ್ಞ ಯಾರು ಮಾಡ್ತಾನೋ, ಜ್ಞಾನಯಜ್ಞೇನ ತೇನ, ಅವನು ಮಾಡಿದ ಜ್ಞಾನಯಜ್ಞದಿಂದ ಅಹಂ ಇಷ್ಟ ಸ್ಯಾಮ್, ನಾನು ಅವನಿಗೆ ಬಹಳ ಹತ್ತಿರದವನಾಗ್ತೇನೆ, ನಾನು ಅವನನ್ನು ಬಹಳ ಇಷ್ಟಪಡ್ತೇನೆ. ಯಾಕೆಂದ್ರೆ ಅವನು ಜ್ಞಾನಯಜ್ಞದಿಂದಲೇ ನನ್ನನ್ನು ಆರಾಧಿಸ್ತಾ ಇದ್ದಾನೆ, ಜ್ಞಾನಯಜ್ಞದಿಂದಲೇ ನನ್ನನ್ನು ಅತ್ಯಂತ ಹಚ್ಚಿಕೊಂಡಿದ್ದಾನೆ. ಆ ಜ್ಞಾನಯಜ್ಞಕ್ಕೆ ನಾನು ಫಲವನ್ನ ಕೊಡ್ಲೇಬೇಕು. ಇದು ನನ್ನದೇ ಅಭಿಪ್ರಾಯ, ಇತಿ ಮೇ ಮತಿ. ಇದು ನಾನು ಸುಮ್ಮನೆ ಯಾರತ್ರನೋ ಹೇಳಿಸಿ ಹೇಗಾದ್ರೂ ಮಾಡಿ ಆ ಪುಸ್ತಕಕ್ಕೆ ಒಂದು ಸಾರ್ವಜನಿಕ ಪ್ರಸಿದ್ಧಿ ಬರಬೇಕು ಅಂತ ಹೇಳ್ತಾ ಇರುವುದಲ್ಲ. ನಾನು ಇಷ್ಟಪಟ್ಟು ನಾನೇ ತಿಳುವಳಿಕೆಯಿಂದ ಇದನ್ನ ಅಧ್ಯಯನ ಮಾಡಿ ಅನ್ನೋದನ್ನ ಆದೇಶದ ರೂಪದಲ್ಲಿ ಇದನ್ನು ಹೇಳ್ತಾ ಇದ್ದೇನೆ. ಶ್ರದ್ಧಾವಾನ್ ಅನಸೂಯಶ್ಚ ಶೃಣುಯಾದಪಿಯೋ ನರ ಸೋಪಿ ಮುಕ್ತಃ ಶುಭಾನ್ ಲೋಕಾನ್ ಪ್ರಾಪ್ನಿಯಾತ್ ಪುಣ್ಯಕರ್ಮಣಾಂ. ಶ್ರದ್ಧೆ ಉಳ್ಳವನು, ಇನ್ನೊಬ್ಬರಲ್ಲಿ ಅಸೂಯೆ ಇಲ್ಲದವನು, ಯಾರು ಕಿವಿಕೊಟ್ಟು ಗುರುಗಳು ಆಡಿದ ಮಾತನ್ನ ಮನದಟ್ಟು ಮಾಡಿಕೊಳ್ತಾನೋ ಅವನೂ ಕೂಡ ನನಗೆ ಅತ್ಯಂತ ಇಷ್ಟ. ಅವನಿಗೂ ಶುಭ ಲೋಕಗಳನ್ನ, ಶುಭಾನ್ ಲೋಕಾನ್, ಉತ್ತಮವಾದ ಲೋಕಗಳನ್ನು ಅವನು ಪಡೀತಾನೆ. ಪ್ರಾಪ್ನಿಯಾತ್ ಪುಣ್ಯಕರ್ಮಣ. ಬೇರೆ ಲೋಕಗಳು ತುಂಬಾ ಇರ್ಬೋದು, ಆದ್ರೆ ತರವಾದ ಲೋಕಗಳು ಕೆಲವೇ. ಆ ಲೋಕಗಳಿಗೆ ಆತ ಪ್ರವೇಶಿಸ್ತಾನೆ. ಕಚ್ಚಿದೇ ತಚ್ಛ್ರುತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸ ಕಚ್ಚಿದ ಜ್ಞಾನ ಸಮೋಹ ಪ್ರಣಷ್ಟಸ್ಥೆ ಧನಂಜಯ. ಯಾಕೆ ಈ ಎರಡು ಬೇರೆ ಬೇರೆ ಹೇಳಿದ್ರು ಅಂದ್ರೆ, ಕೆಲವರು ಕೊನೆಯವರೆಗೂ ಕೇಳುವುದು ಮಾತ್ರ ಆಗುತ್ತೆ, ಒಂದ್ ದಿವಸ ಅದನ್ನ ಹೇಳುವ ಪ್ರಕರಣಕ್ಕೆ ಹೋಗುದಿಲ್ಲ, ಅದರ ಬಗ್ಗೆ ಅವರಿಗೆ ಆಸಕ್ತಿ ಇರುವುದಿಲ್ಲ, ಅಥವಾ ಅದರಲ್ಲಿ ಅವರಿಗೆ ತೊಡಗಬೇಕು ಅಂತ ಆ ಯೋಚನೆಗಳು ಬರ್ಲಿಲ್ಲ. ಕೇಳುವುದ್ರಲ್ಲಿ ಸುಖ ಪಡ್ತಾರೆ ಪ್ರಾಮಾಣಿಕವಾಗಿ. ಅವ್ರಿಗೇನು ಇನ್ನೊಬ್ಬರಿಗೆ ಹೇಳ್ಬಾರ್ದು, ಗುಟ್ಟು ಮಾಡ್ಬೇಕು ಅಂತಲ್ಲ, ಅವರಿಗೆ ಅಷ್ಟೇ ನಾನು ಕೇಳಿ ಸಂತೋಷ ಪಡ್ತೇನೆ ಅಂತ ಇರ್ತಾರೆ, ಅವರಿಗೂ ಫಲ ಇದೆ. ಆದ್ರೆ ಅವರಿಗಿಂತ ನಾನು ಹೆಚ್ಚು ಇಷ್ಟಪಡುವುದು ಯಾರುದು? ಅಧ್ಯೇಷ್ಯತೆ. ಅವರನ್ನು ನಾನು ಹೆಚ್ಚು ಗೌರವಿಸ್ತೇನೆ. ಯಾಕೆಂದ್ರೆ ಅದು ಮುಂದುವರಿತಲ್ಲ ಪರಂಪರೆ. ಅವನು ಸಂತೋಷ ಪಟ್ಟದ್ದಕ್ಕೆ ಅವನು ತನ್ನ ಸಾಧನೆ ಮಾಡಿಕೊಂಡ, ನನ್ನ ಹತ್ರಕ್ಕೆ ಬಂದ, ನಮಗೆ ಸಂತೋಷ ಆಯ್ತು. ಆದ್ರೆ ಅದರಲ್ಲೂ ಒಂದು ಕ್ಯಾಟಗರಿ ಅಂತಿರುತ್ತಲ್ಲ, ಹೇಳುವವನಿಗೆ ಹೆಚ್ಚು ಶ್ರಮ ಇದೆ, ಹೇಳುವವನಿಗೆ ಹೆಚ್ಚು ಸವಾಲಿದೆ, ಹೇಳುವವನಿಗೆ ಹೆಚ್ಚು ಸಾಮಾಜಿಕವಾದ ಬದ್ಧತೆಗಳಿರ್ತವೆ. ತಪ್ಪು ಹೇಳಿದ್ರೆ ಅದೇ ಕಾರಣಕ್ಕೆ ಅವನು ನರಕಕ್ಕೂ ಹೋಗ್ಬೇಕಾಗುತ್ತೆ. ಆ ರಿಸ್ಕ್ ಅನ್ನು ಹಿಡ್ಕೊಂಡು ಅವನು 4 ಜನರಿಗೆ ತನ್ನ ಕಡೆಯಿಂದ ತಿಳಿದ ಸಂಗತಿಯನ್ನ ಒಳ್ಳೆಯವರಿಗೆ ಮುಟ್ಟಿಸ್ಬೇಕು ಅನ್ನುವ ಪ್ರಾಮಾಣಿಕವಾದ ಪ್ರಜ್ಞೆಯಿಂದ ಮುಂದುವರಿಯುವವನಿಗೆ ನಾನು ಅವನನ್ನ ಹತ್ತಿರ ಕರೆದುಕೊಳ್ಳುತ್ತೇನೆ. ಯಾರು ಏಕಾಗ್ರ ಚಿತ್ತದಿಂದ ಈ ಕಥೆಯನ್ನ ಅಥವಾ ಈ ಗೀತೆಯ ಸಾರವನ್ನ ಏಕಾಗ್ರೇಣ ಮನಸಾ ಕಚ್ಚಿದೆ ತಚ್ಛ್ರುತಂ, ಒಬ್ಬ ಯಾರೋ ಶ್ರದ್ಧೆಯಿಂದ ಕೇಳಿದ್ದಾನೆ ಅಂತ ಆದ್ರೆ ಅವನು ಅಜ್ಞಾನದ ಸಮೋಹವನ್ನ ಕಳ್ಕೊಳ್ತಾನೆ. ನೀನು ಕೂಡ ನಿನ್ನ ಮನಸ್ಸಿನಲ್ಲೂ ಕೂಡ ಈಗ ಮೋಹ ಹೋಗಿರ್ಬೇಕು ಅಂತ ನಾನು ಭಾವಿಸ್ತೇನೆ. ಕಚ್ಚಿದ ಅಜ್ಞಾನ ಸಮೋಹ ಪ್ರಣಷ್ಟಹತೆ. ಈಗಾದ್ರೂ ನಿನ್ನ ಒಳಗಿನ ಅಜ್ಞಾನದ ಕತ್ತಲೆ ಕಳೆದು ಹೋಯ್ತಾ? ಇನ್ನೂ ಡೌಟ್ ಇದೆಯಾ? ಯಾಕಂದ್ರೆ ಒಂದು ಸುಮಾರು ಡೌಟ್ ಕೇಳಿ 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 ಇಲ್ಲಿ ತನಕ ಬಂತು. ನಾನು ಹೇಳ್ಬೇಕಾದ ಹೆಚ್ಚು ಕಮ್ಮಿ, ಯಾಕಂದ್ರೆ ಅವನ ಮನಸ್ಸಿನಲ್ಲೂ ಇದ್ದು ಸಮಸ್ಯೆಯನ್ನ ಪರಿಹಾರ ಆಗಿದೆಯೋ ಇಲ್ಲೋ ಅಂತ ತಿಳ್ಕೊಂಡವನು ಅವನೇ. ಆದ್ರೆ ಅವನ ಬಾಯಿಂದ ಬರ್ಲಿ ಅಂತ ಕೃಷ್ಣ ಅರ್ಜುನನ ಹತ್ರ ಕೇಳಿದ್ರೆ, ಈಗಲಾದ್ರೂ ಎಲ್ಲಾ ಡೌಟ್ಗಳು ಕ್ಲಿಯರ್ ಆಯ್ತಾ, ಇನ್ನೇನಾದ್ರೂ ಇದೆಯಾ ಒಳಗೆ ಅಂತ ಕೇಳ್ತಾನೆ. ಆಗ ಅರ್ಜುನ ಉವಾಚ, ಅವನ ಮಾತು ತುಂಬಾ ಚಂದ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ. ಅವನೇನು ಹೇಳ್ದ? ಯಥೇಚ್ಛಸಿ ತಥಾಕುರು ಅಂತ ಹೇಳಿದ ತಕ್ಷಣ ಹೇಗಾದ್ರೂ ಮಾಡುದಲ್ಲ, ಆಯ್ತು ನಾನು ಹೊರಟೋಗ್ತೇನೆ ಅಂತ ಹೋಗ್ಲಿಲ್ಲ. ಕೃಷ್ಣ ಹೇಳಿದ ಮಾತಿನಲ್ಲಿ ಅರ್ಥ ಇದೆ ಅಂತ ಅವನು ಗಂಭೀರವಾಗಿ ಅದನ್ನ ವಿಮರ್ಶೈತದ ಶೇಷೇಣ, ವಿಮರ್ಶೆ ಮಾಡಿ ನೀನು ನಿರ್ಧಾರ ಮಾಡು ಹೇಳಿದ್ದು.
ನಿಂಗೆ ಇಷ್ಟ ಬಂದಾಗ ಮಾಡು ಅಂತ ಹೇಳಿದ್ದಲ್ಲ. ತಿಳುವಳಿಕೆಯಿಂದ ಈ ಪ್ರಶ್ನೆಗೆ ಉತ್ತರಗಳೆಲ್ಲ ಸರಿ ಇದೆ ಅಂತ ಅನಿಸಿದ ಮೇಲೆ ನಿಂಗೆ ಏನ್ ಮಾಡ್ಬೇಕೋ ಅದನ್ನ ಮಾಡು ಅಂತ ಹೇಳಿದ್ದ. ಈಗ ಅವನು ಹೇಳ್ತಾನೆ, ನಂಗೆ ಮೋಹ ಆವರಿಸಿತ್ತು, ನನ್ನವರು ಅವರನ್ನ ನಾನು ನಿಗ್ರಹಿಸುವುದಕ್ಕೆ ತೊಂದರೆ ಆಗತ್ತೆ ಅನ್ನುವ ದೃಷ್ಟಿಯಿಂದ ನಾನು ಅದರ ಆಲೋಚನೆಯನ್ನ ಹಿಂದೆ ಸರಿಸಿದೆ, ಬೇಡ ಯುದ್ಧ ಅಂತ. ಆದ್ರೆ ನನಗೀಗ ಕರ್ತವ್ಯ, ಅದು ನೀನು ಸರ್ವಧರ್ಮಾನ್ನ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಏನೇ ಕೆಲಸ ಮಾಡು ಅದು ನನಗೆ ಒಪ್ಪಿಸಿ ಮಾಡು, ನಿನ್ನ ಕರ್ತವ್ಯ ಅದು, ನಿನ್ನ ಸ್ವಭಾವ ಧರ್ಮ ಅದು. ಅದನ್ನ ನೀನು ಮಾಡುವಾಗ ಅದ್ರಲ್ಲಿ ಸ್ವಲ್ಪ ದೋಷ ಇದೆ, ಕಿರಿಕಿರಿ ಇದೆ, ವಿರೋಧ ಇದೆ, ಅವ್ಯವಸ್ಥೆ ಇದೆ, ಏನೇ ಅನಿಸಿದ್ರು ಕೂಡ ನನಗೆ ಜೀವಕ್ಕೆ ತೃಪ್ತಿ ಕೊಡುವಂತ ಈ ಕೆಲಸವನ್ನ ನಿನ್ನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೇನೆ ಅಂತ ನೀನು ಒಪ್ಪಿಸ್ತೇನೆ ಅಂತ ಆದಾಗ ನಾನು ಅದಕ್ಕೆ ಬಾಧ್ಯತೆ ತಗೊಳ್ತೇನೆ. ಏನೇ ಹೆಚ್ಚು ಕಮ್ಮಿ ಆದ್ರೂ ಅದನ್ನ ನಾನು ನೋಡ್ಕೊಳ್ತೇನೆ ಅಂತ ನೀನು ಯಾವಾಗ ಮಾತು ಹೇಳಿದ್ಯೋ ಆವಾಗ ನನ್ನ ಬದ್ಧತೆ. ನನಗೆ ಯೋಚನೆ ಇದ್ದದ್ದು, ನನ್ನವರನ್ನ ಕೊಂದು ನಾವು ಸಿಂಹಾಸನದಲ್ಲಿ ಕೂತು ಸುಖ ಪಡುವುದರಲ್ಲಿ ಏನು ತಾತ್ಪರ್ಯ ಇದೆ? ಅವರನ್ನ ನಾವು ಕಣ್ಣೀರಿಡಿಸಿ ನಾವು ಅದರಲ್ಲಿ ಮೆರೆಯುವುದು ಅಂದ್ರೆ ಏನ್ ಅರ್ಥ ಅಂತ ನನಗೆ ಒಳಗಿನಿಂದ ಕಸಿವಿಸಿ ಆಗಿತ್ತು. ಆದ್ರೆ ಯಾವಾಗ ಯುದ್ಧ ಅಂತ ಬಂದಾಗ ಅವರು ಕೂಡ ಈ ವಿಷಯದಲ್ಲಿ ನಾನ್ ಹೇಗೆ ಯೋಚನೆ ಮಾಡ್ತೇನೋ ಹಾಗೆ ಯೋಚನೆ ಮಾಡಿಯೇ, ಇಲ್ಲ ಅವನು ಹತ್ರ ತೊಂದ್ರೆ ಎಲ್ಲ ಸೀಟ್ ನಮಗೆ ಸಿಗಬೇಕು ಅಂತ ತಾನೇ ಈಗ ಅವ್ರು ಇಷ್ಟು ಹೋರಾಡ್ತಾ ಇರುವುದು. ಈ ಹೋರಾಟದ ವಿರುದ್ಧ ಅವರಿಗೆ ಸ್ವಲ್ಪವೂ ಕೂಡ, ಅವರ ಕೈಯ ಕೆಳಗೆ ಬೆಳೆದ ಮಕ್ಕಳು ನಾವು, ಆದ್ರೂ ನಮ್ಮನ್ನೇ ಅವರು ಎದುರಿಸಲಿಕ್ಕೆ ನಿಂತಿದ್ದಾರೆ ಅಂದಮೇಲೆ ನಾವು ಅವರಿಗೆ ಗೊತ್ತಿದ್ದೇ ಈ ಯುದ್ಧಕ್ಕೆ ಬಂದಿದ್ದೇವೆ, ತಿಳಿಯದೆ ಮಲಗಿದ್ದವರನ್ನು ಹೊಡಿತೇವೆ ಅಂದ್ರೆ ತಪ್ಪು. ಅವರು ಶಸ್ತ್ರಾಸ್ತ್ರಗಳಿಂದ ಕೂಡಿದವರಾಗಿ ಬಂದಿದ್ದಾರೆ, ನಾವು ಶಸ್ತ್ರಾಸ್ತ್ರಗಳಿಂದ ಕೂಡಿಯೇ ಬಂದಿದ್ದೇವೆ. ಶಸ್ತ್ರಾಸ್ತ್ರಗಳಿಂದ ಯುದ್ಧ ಮಾಡುವುದೇ ಒಬ್ಬ ಕ್ಷತ್ರಿಯನಿಗೆ ಪರಮ ಧರ್ಮ. ಇದರಲ್ಲಿ ಕೆಲವೊಂದು ಸರ್ತಿ ಸಣ್ಣ ಪುಟ್ಟ ಅವ್ಯವಸ್ಥೆಗಳು ಉಂಟಾಗಬಹುದು, ಆದ್ರೂ ಅದು ನೀನು ಕೊಟ್ಟ ಕೆಲಸ ಅನ್ನುವ ಉದ್ದೇಶದಿಂದ ನಾನು ಗೆಲುವಿನ ದಾರಿಯ ಕಡೆಗೆ ಹೋಗಬೇಕು ಅಂತ ಅನ್ನೋದನ್ನು ನಿಶ್ಚಯ ಮಾಡಿ ಮೋಹ ಕಳೆದು ಹೋಯ್ತು. ಸ್ಮೃತಿ ಲಬ್ಧ, ನನಗೆ ನೆನಪಿತ್ತು, ಇದೆಲ್ಲ ಮರ್ತೋಗಿತ್ತಷ್ಟೆ. ನೀನೀಗ ಹೇಳಿದ್ಮೇಲೆ ಅದರ ದೃಢವಾದ ನಿಶ್ಚಯ ಉಂಟಾಯಿತು. ಸ್ಮೃತಿ ಅಂದ್ರೆ ಅರ್ಜುನ ದಡ್ಡ ಅಲ್ಲ ಅಂತ ಅರ್ಥ. ಬಹಳ ಜನ ವ್ಯಾಖ್ಯಾನ ಮಾಡುವವರು ಅರ್ಜುನನಿಗೆ ಏನೂ ಗೊತ್ತಿರ್ಲಿಲ್ಲ, ಅವನು ಅಜ್ಞಾನ ಪರವಶನಾಗಿದ್ದ, ಅವನು ಏನೂ ತಿಳ್ಕೊಂಡಿರ್ಲಿಲ್ಲ, ಅದರಿಂದಾಗಿ ಅವನಿಗೆ ಈ ಸಂದೇಹ ಬಂತು. ಅಲ್ಲ, ಗೊತ್ತಿದ್ದವನಿಗೂ ಕೂಡ ಬಹಳ ಕಷ್ಟದ ಸಂದರ್ಭದಲ್ಲಿ ತಲೆ ಓಡಲ್ಲ, ಬ್ಲ್ಯಾಂಕ್ ಆಗುತ್ತೆ. ಅದೇ ವಿಷಯವನ್ನು ಅವನು ಬೇರೆಯವರಿಗೆ ಹೇಳಿರ್ತಾನೆ, ಆದ್ರೆ ಮರು ದಿವಸ ಅವನೇ ಆತ್ಮಹತ್ಯೆ ಮಾಡ್ಕೋತಾನೆ. ಬೇರೆಯವ್ರ 10 ಜನರನ್ನ ಆತ್ಮಹತ್ಯೆಯಿಂದ ತಪ್ಪಿಸಿರ್ತಾನೆ. ಅವ್ರ ಹತ್ರ ಎಲ್ಲ ಚೆನ್ನಾಗಿ ನಡ್ಕೊಂಡು ಅವರಿಗೆ ಬದುಕಬೇಕು ಅನ್ನೋ ಆಸೆ ಹುಟ್ಟಿಸಿರ್ತಾನೆ. ಆದ್ರೆ ಅವನ ಬದುಕಿನಲ್ಲಿ ಅಂತಹದ್ದೊಂದು ದುಸ್ಥಿತಿ ಎದುರಾದಾಗ ಅವನು ಎದುರಿಸ್ಲಿಕ್ಕೆ ಸಮರ್ಥನಾಗದೆ ತನಗೆ ತಾನು ಹೇಳ್ಕೊಳ್ಬೇಕಾದ ಮಾತುಗಳಾಗ ಮರೆಯಾಗಿ ಅವನು ಪ್ರಾಣವನ್ನು ಕಳ್ಕೊಳ್ತಾನೆ. ಅದು ಕೇವಲ ಪ್ರಾಣ ಅಂತಲ್ಲ, ಯಾವುದೋ ಒಂದು ದೃಷ್ಟಿಯಲ್ಲಿ ಹಿಂದೇಟು ಹಾಕುದು, ನನಗೆ ಆ ಕೆಲಸ ಆಗುದಿಲ್ಲ ಅಂತ ಹಿಂದೆ ಸರಿಯುವುದು ಇತ್ಯಾದಿಗಳೆಲ್ಲ ನಡೆಯುತ್ತೆ. ನಾನು ಹಾಗೇನೆ ಒಂದು ಕ್ಷಣ ಮರೆತು ಈ ತಪ್ಪು ಮಾಡಿದೆ, ಈಗ ನೆನಪಾಗಿದೆ, ತ್ವತ್ಪ್ರಸಾದ. ಆದ್ರೆ ಅದು ನೆನಪಾಗಿದ್ದು ನಾನೇ ನೆನಪು ಮಾಡ್ಕೊಂಡಿದ್ದಲ್ಲ, ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಮೃತಿ ಪುನಃ ಲಬ್ಧ ತ್ವಯ, ನಿನ್ನ ಅನುಗ್ರಹದಿಂದ ನಾನು ಮತ್ತೆ ಆ ನೆನಪನ್ನ ಪಡೆದಿದ್ದೇನೆ. ಈಗ ಗತ ಸಂದೇಹ ಸ್ಮಿತೋಸ್ಮಿ, ಸಂದೇಹಗಳನ್ನು ಕಳಚಿಕೊಂಡವನಾಗಿ ಗತಃ ಸಂದೇಹ ಅಹಂ ಸ್ಥಿತ ಅಸ್ಮಿ, ಕಳೆದು ಹೋದ ಸಂದೇಹಗಳುಳ್ಳವನಾಗಿ ನಿಂತಿದ್ದೇನೆ. ಅಂದ್ರೆ ಸಂದೇಹ ಕಳೆದು ಹೋಗಿದೆ. ಆ ಸಂಸ್ಕೃತದಲ್ಲಿ ಒಂಥರ ಸ್ಟೈಲ್, ಗತೆ ಸಂದೇಹ ಸ್ಥಿತೋಸ್ಮಿ ಅಂತ. ಅದರ ಅರ್ಥ ಸಂದೇಹಗಳನ್ನು ಕಳೆದುಕೊಂಡಿದ್ದೇನೆ ಅಂತ ಅರ್ಥ. ಕರಿಷ್ಯೇ ವಚನಂ ತವ, ನೀನ್ ಆಡಿದ ಮಾತೇನಿದೆ, ಕುರು ಕರ್ಮೈವ ತಸ್ಮಾತ್ ಪೂರ್ವ ತರಂಕೃತಂ, ಇದು ನಿನ್ನ ಪೂರ್ವಜರು ಕೂಡ ನಡೆಸಿಕೊಂಡು ಬಂದ ದಾರಿಯನ್ನ ನೀನು ಕೂಡ ಅಂತೆಯೇ ನಡೆಸಿಕೊಂಡು ಬಂದ್ರೇನೆ ಹಿರಿಯರಿಗೆ ಕ್ಷೇಮ, ಅವರು ಕೂಡ ನಿನ್ನ ವಿಷಯದಲ್ಲಿ ತೃಪ್ತರಾಗ್ತಾರೆ ಅಂತ ನೀನೇನು ಹೇಳಿದಿ ಅದನ್ನ ನಾನು ಮಾಡ್ತೇನೆ ಅಂತ ಒಂದೇ ಮಾತಿನಿಂದ ಒಪ್ಪಿಕೊಂಡ, ಶಸ್ತ್ರವನ್ನು ಹಿಡಿದಕ್ಕೆ ಹೋದ. ಅರ್ಜುನ ಸಂಜಯ ಉವಾಚ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನ ಸಂವಾದಮಿಮಶ್ರೌಷಂ ಅದ್ಭುತಂ ರೋಮಹರ್ಷಣಂ. ಧೃತರಾಷ್ಟ್ರ, ಕೃಷ್ಣನಿಗೂ ಮತ್ತು ಪಾರ್ಥನಿಗೂ ನಡೆದ ಈ ಸಂವಾದ ಮಹಾತ್ಮನಃ ವಾಸುದೇವಸ್ಯ, ಮಹಾತ್ಮನಾದ ವಾಸುದೇವನ ಮತ್ತು ಪಾರ್ಥನ ನಡುವಿನ ಸಂವಾದ ಯಾರು ನಡುವಿನಲ್ಲಿ ನಿಂತು ನಾನು ಕೇಳಿದೆ ಅಲ್ವಾ, ನನಗೆ ಮೈಯೆಲ್ಲ ರೋಮಾಂಚ ಆಗಿತ್ತು ಆ ಮಾತುಗಳನ್ನು ಕೇಳಿಸಿಕೊಳ್ಳುವಾಗ. ಅದ್ಭುತಂ ರೋಮಹರ್ಷಣಂ, ಅದು ಅತ್ಯಂತ ಅದ್ಭುತವಾಗಿತ್ತು ಮತ್ತು ಮೈಯೆಲ್ಲ ರೋಮಾಂಚಗೊಂಡಿತ್ತು. ವ್ಯಾಸ ಪ್ರಸಾದಾಚ್ಯುತವಾನ್ ಇಮಂ ಗುಹ್ಯತಮಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ. ವ್ಯಾಸ ಪ್ರಸಾದಾತ್, ವ್ಯಾಸರ ಪ್ರಸಾದದಿಂದ ಗುಹ್ಯತಮಂ ಇಮಂ ಪರಂ ಶ್ರುತವಾನ್. ಹಿಂದೆ ಈ ಪ್ರಸಂಗ ಬಂದಿತ್ತು. ಸಂಜಯನಿಗೆ ಎಲ್ಲೋ ದೂರದಲ್ಲಿ ನಿಂತಿದ್ರೆ ಅವರಿಬ್ರು ಮಾತಾಡಿದ ಹೇಗೆ ಕೇಳಿಸತ್ತೆ, ಆ ವೇದಿಕೆಗೆ ಬಂದಿದ್ದ. ಆದ್ರೂ ಈಗ ಇದೇ ಒಂದು ರಣರಂಗ ಅಂತ ಇಟ್ಕೊಂಡ್ರೆ ದೇವಸ್ಥಾನದ ಹತ್ರ ಮಾತಾಡ್ಕೊಂಡಿದ್ದು ನಮ್ಗೆ ಹೆಂಗ್ ಕೇಳುತ್ತೆ? ಅಷ್ಟು ದೂರ ಇದೆ, ಇವನಿಗೇನು ಮಧ್ಯದಲ್ಲಿ ಅಲ್ವ
ಸ್ಪೀಕರ್ ಹಾಕಿ ವೈರ್ ಹಾಕಿ ಮಾತಾಡ್ತಾ ಇದ್ದ, ಅಲ್ಲಿಗೆ ಅವ್ನು ಕೇಳಿಸ್ತಾ ಇತ್ತು ಅಂತಲ್ಲ. ಅಲ್ಲೇ ಎಲ್ಲೋ ದೂರದಲ್ಲಿ ನಿಂತವನಿಗೆ ಇಲ್ಲಿ ಇಬ್ರು ಮಾತಾಡಿದ್ ಹೇಗೆ ಕೇಳಿಸ್ತು ಅಂದ್ರೆ ವ್ಯಾಸ ಪ್ರಸಾದಾತ್. ಅವ್ರಿಗೆ ದಿವ್ಯ ದೃಷ್ಟಿ ಕೊಟ್ಟಿದ್ದದ್ದು ಎಲ್ಲೋ ರೂಮಲ್ಲಿ ಕೂತಾಗ ಟಿವಿ ತರ ಕಮೆಂಟ್ರಿ ಕೊಡ್ಲಿಕ್ಕೆ ಮಾತ್ರ ಅಲ್ಲ, ಇಲ್ಲೇ ನಿಂತಿದ್ದಾಗ್ಲೂ ಈ ಗೋಡೆಯ ಆಚೆ ಏನ್ ನಡೀತಾ ಇದೆ ಅಂತ ನಾನು ತಿಳ್ಕೊಳ್ಬಹುದು. ಅಂತಹದ್ದೊಂದು ವಿಶೇಷವಾದ ಶ್ರವಣ ಶಕ್ತಿಯನ್ನ ವ್ಯಾಸರು ಅವನಿಗೆ ನೀಡಿದ್ರಾದ್ರಿಂದ ಅದನ್ನ ನೆನಪಿಸಿಕೊಳ್ತಾನೆ. ನಾನೇನೋ ತಿಳ್ಕೊಂಡು ಬಂದೆ ಅಂದ್ರೆ ಇದು ನನ್ನ ಸಾಮರ್ಥ್ಯ ಅಂತ ಅನ್ಕೊಳ್ಬೇಡ. ವ್ಯಾಸ ಪ್ರಸಾದಾತ್ ಶ್ರುತವಾನ್ ಇಮಂ ಗುಹ್ಯತಮಂ ಪರಂ. ಇದು ಅತ್ಯಂತ ಗುಟ್ಟಾದ ಸಂಗತಿ. ನನಗೆ ವ್ಯಾಸರೇ ಕೇಳಲಿಕ್ಕೆ ಅವಕಾಶ ಕೊಟ್ಟದ್ರಿಂದ ಈ ಗುಟ್ಟು ನನ್ನಲ್ಲಿ ರಟ್ಟಾಯ್ತು. ನಿನ್ಗೋಸ್ಕರ ಹೇಳ್ಬೇಕು ಅಂತ ಆ ವರ ನನಗೆ ಕೊಟ್ಟದ್ದಾದ್ರಿಂದ ನಾನು ನಿನಗೆ ಹೇಳ್ಬೇಕಾಯ್ತು ಹೊರತು ಇದನ್ನ ನನಗೆ ಗೊತ್ತಿದೆ ಅಂತ ನಿನ್ನ ಮುಂದೆ ಹೇಳ್ತಾ ಇಲ್ಲ. ಕೇಳಿದ್ದು ನನಗೆ ತುಂಬಾ ಸಂತೋಷ ಕೊಟ್ಟಿದೆ. ಅದ್ಭುತವಾದ ರೋಮಹರ್ಷಣಕ್ಕೆ ಕಾರಣವಾದ ಸಂವಾದವನ್ನ ನಿನಗೂ ಹೇಳಿದ್ರೆ ನೀನು ಸಂತೋಷ ಪಡ್ತೀನಿ ಅಂತ ಅನ್ಕೊಂಡು ಹೇಳ್ತಾ ಇದ್ದೇನೆ. ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್. ಯೋಗೇಶ್ವರನಾದ ಕೃಷ್ಣ ಈ ಯೋಗವನ್ನ, ಈ ಬದುಕಿನ ಜಂಜಾಟದಿಂದ ಪಾರಾಗುವ ಉಪಾಯವನ್ನ, ಯೋಗ ಅಂದ್ರೆ ಉಪಾಯ, ಸಂಸಾರದ ಒದ್ದಾಟದ ಪರಿಹಾರಕ್ಕೆ ಕೊಟ್ಟ ಸೂತ್ರವನ್ನ ಸಾಕ್ಷಾತ್ ಅವನ ಬಾಯಿಯಲ್ಲಿ ಅದು ಹೇಳ್ತಾ ಇರ್ಬೇಕಾದ್ರೆ ನನಗೆ ಕಥಯತ ಸ್ವಯಂ ಅವನು ಹೇಳುವ ಮಾತುಗಳು ನನ್ನ ಕಿವಿಗೆ ಬಿದ್ದಿದ್ದಾವೆ. ನನ್ನ ಬದುಕು ಧನ್ಯವಾಯಿತು. ನಾನು ಇನ್ನೇನು ಕೂಡ ಜೀವನದಲ್ಲಿ ಬೇರೆ ಸಂತೋಷಕರವಾದಂತಹ ಘಟನೆಗಳು ನಡೀಬೇಕು ಅಂತ ಬಯಸುವುದಿಲ್ಲ. ಇದು ನನ್ನ ಜೀವನದ ಅತ್ಯಂತ ಅದ್ಭುತವಾದ. ಯಾಕೆಂದ್ರೆ ವಿಶ್ವರೂಪ ನೋಡ್ಲಿಕ್ಕೆ ಸಿಕ್ತು ಅನ್ನೋದ್ರ ಮೇಲೆ ಇನ್ನೇನಾದ್ರೂ ಬೇಕಾ? ಏನು ಕೇಳಲಿಕ್ಕೆ ಮನಸ್ಸೇ ಬರಲ್ಲ. ಆಯ್ತು, ನೋಡ್ಬೇಕಾದ್ದೆಲ್ಲ ನೋಡಿ ಆಯ್ತು ಅನ್ನುವ ಹಿನ್ನೆಲೆಯಲ್ಲಿ ಅವನು ಭಗವಂತನನ್ನ ಪ್ರಾರ್ಥಿಸಿ ಈ ವರವನ್ನ ಕೊಟ್ಟದ್ದಕ್ಕಾಗಿ ವ್ಯಾಸರನ್ನ ಸ್ಮರಿಸಿ ಮಾತು ರಾಜನ್ನ ಸಂಸ್ಮೃತ್ಯ ಸಂವಾದ ಇಮಮದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹು. ಅವರಿಬ್ರು ಮಾತಾಡಿದ ಮಾತು ಗುಯ್ ಗುಡ್ತಾ ಇದೆ. ನನಗೆ ನೆನಪಾದಾಗ್ಲೆಲ್ಲ ಮೈಯೆಲ್ಲ ಮತ್ತೆ ಮತ್ತೆ ರೋಮಾಂಚ ಹೇಳುತ್ತೆ. ಅಲ್ಲಿ ಹೇಳಿದ್ದೆ ಮಾತು ಮತ್ತೆ ಕಿವಿಯಲ್ಲಿ ಹಾಗೆಯೇ ಕಿವಿಗೆ ಮತ್ತೆ ಬಂದು ಬೀಳ್ತಾ ಇದೆ. ರಾಜನ್, ಎಲೈ ಧೃತರಾಷ್ಟ್ರನೇ, ಇಮಂ ಅದ್ಭುತಂ ಸಂವಾದಂ ಸಂಸ್ಮೃತ್ಯ ಈ ಕೃಷ್ಣಾರ್ಜುನರ ನಡುವಿನ ಸಂವಾದವನ್ನ ನೆನೆದು ಮತ್ತೆ ಮತ್ತೆ ಆ ಮಾತುಗಳು ಕಿವಿಗೆ ಬಿದ್ದಾಗಲೆಲ್ಲ ನನಗೆ ಯಾರದ್ದು ಸಂವಾದ? ಕೇಶವಾರ್ಜುನಯೋಹು ಪುಣ್ಯಂ ಸಂವಾದಂ ಮುಹುರ್ಮುಹು ಹೃಷ್ಯಾಮಿ. ಸಂಸ್ಮೃತ್ಯ ಮುಹುಹು ಹೃಷ್ಯಾಮಿ. ಕೇಳಿ ನೆನಪಾಗಿ ಮತ್ತೆ ಮತ್ತೆ ಖುಷಿ ಆಗ್ತಾ ಇದೆ ನನಗೆ. ಈ ಖುಷಿಗೆ ನೋಡಿ, ಅದು ದುರುಕ್ತಿ ಬಂದ್ರೆ ಅದನ್ನ ಹೇಳಲಿಕ್ಕೆ ಬೇರೆ ಪದ ಇಲ್ಲ ಅಂತ ಅರ್ಥ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಏನ್ರಿ ಚೆನ್ನಾಗಿತ್ತು ಅಂದ್ರೆ ಅದಕ್ಕೆ ಚೆನ್ನಾಗಿತ್ತು ಅಂತ ಮಾತ್ರ ಶಬ್ದ ಸಾಕು. ಇನ್ನೇನು ಹೇಳಿದ್ರು ಚೆನ್ನಾಗಿಲ್ಲ, ಕಮ್ಮಿ ಆಗುತ್ತೆ ಅದನ್ನ ಹೇಳಲಿಕ್ಕೆ. ಅಂದ್ರೆ ನಮ್ಗೆ ಪದಗಳು ಸಿಗದೆ ಇದ್ದಾಗ ಅದನ್ನ 2 ಸಲ 3 ಸಲ 4 ಸಲ ಹೇಳ್ತೇವೆ. ಹಾಗಾಗಿ ಇವನು ಈ ಸಂವಾದವನ್ನ ಮುಹುಹು ಮತ್ತೆ ಕೇಳಿ ಸಂಸ್ಮರಣೆ ಮಾಡಿ ಹೃಷ್ಯಾಮಿತ ಪುನಃ ಮತ್ತೆ ಹರ್ಷ ನನ್ನನ್ನ ತುಂಬಿಕೊಳ್ತಾ ಇದೆ. ಮತ್ತೆ ಅದನ್ನೇ ಹೇಳ್ತಾನೆ. ಸಂವಾದ ಆಯ್ತಲ್ಲ, ಇನ್ನೂ ಒಂದು ತಚ್ಚ ಸಂಸ್ಮೃತ್ಯ ರೂಪಂ ಅತ್ಯದ್ಭುತಂ ಹರಿಯ ವಿಶ್ವರೂಪದ ಅದ್ಭುತ ಆ ದೃಶ್ಯ ಇದೆಯಲ್ವಾ, ವಿಸ್ಮಯೋ ಮೇ ಮಹಾರಾಜನ್. ನನಗೆ ಈ ವಿಷಯವನ್ನ ನಿರೂಪಣೆ ಮಾಡ್ಲಿಕ್ಕೆ ನನ್ನ ಹತ್ರ ಪದಗಳಿಲ್ಲ. ಆಶ್ಚರ್ಯಚಕಿತನಾಗಿ ಬೆಟ್ಟಿಟ್ಕೊಂಡು ನಿಂತು ಬಿಟ್ಟಿದ್ದೆ. ಮೂಗಿನ ಮೇಲೆ ಬೆರಳಿಡುದು ಅಂತ ಹೇಳ್ತಾರೆ ಅಂತ. ನನಗೇನು ಹೇಳಲಿಕ್ಕೆ ಇರ್ಲಿಲ್ಲ. ಹೃಷ್ಯಾಮಿತ ಪುನಃ ಆ ಮಾತು ಮತ್ತು ಆ ದೃಶ್ಯ ಎರಡೂ ಅದ್ಭುತ ಆದ್ರಿಂದಾಗಿ ನೆನೆದು ಒಳಗಿಂದ ನನಗೆ ಸುಖ ಉಕ್ಕಿ ಹರಿತಾ ಇದೆ. ಅದನ್ನು ನಾನು ನಿನ್ನ ಹತ್ರ ಶೇರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸುಖ ಎಂತಹದ್ದು ಅಂತ ನನ್ನೊಳಗೆ ಅದು ತುಂಬಿಕೊಂಡು ನನ್ನನ್ನ ಪ್ರವಾಹದ ರೂಪದಲ್ಲಿ ಹೊತ್ತುಕೊಂಡು ಹೋಗ್ತಾ ಇದೆ. ಒಟ್ಟು ಒಂದರ್ಥಾದ ಸಂಗತಿ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಎಲ್ಲಿ ಯೋಗೇಶ್ವರನಾದ ಕೃಷ್ಣ ಅಂದ್ರೆ ಎಲ್ಲ ಉಪಾಯಗಳನ್ನು ಬಲ್ಲವನು ಮತ್ತು ಆ ಉಪಾಯವನ್ನ ತಿಳಿದ ಮೇಲೆ ಕಾರ್ಯರೂಪಕ್ಕೆ ತರುವಂತಹ ಧನುರ್ಧರನಾದ ಅರ್ಜುನ ಎಲ್ಲಿ ಇರ್ತಾರೋ ಅಲ್ಲಿ ತತ್ರ ಶ್ರೀಹಿ ವಿಜಯ ಭೂತಿ ಧ್ರುವ ನೀತಿ ಮತಿರ್ಮಮ. ಸಂಜಯ ಹೇಳ್ತಾನೆ, ಈ ಮಾತುಗಳನ್ನ ಕೇಳಿಸಿಕೊಂಡು ನಮ್ಮ ಜೊತೆಗೆ ಕೃಷ್ಣ ಯಾವಾಗ್ಲೂ ಇರ್ತಾನೆ ಅಂತ ನಂಬಿ ಧನುರ್ಧಾರಿಯಾಗುವುದು ಅಂದ್ರೆ ಮುಂದೆ ಸಾಗುದು. ಆ ಕೆಲಸಕ್ಕಾಗಿ ನಾವು ಧನುಸು ಹಿಡ್ಕೊಂಡು ಹೋಗ್ಬೇಕು ಅಂತಲ್ಲ. ನಾವು ಕೂಡ ಧನುರ್ಧಾರಿ ಆಗುದು ಅಂದ್ರೆ ಪ್ರಯತ್ನಶೀಲರಾಗುದು. ಯಾವುದೋ ಒಂದು ಕೆಲಸಕ್ಕೆ ಹೊರಡ್ತೇವೆ, ನಮ್ಮ ಜೊತೆಗೆ ಭಗವಂತ ಯಾವಾಗ್ಲೂ ಇದ್ದಾನೆ. 24 ತಾಸು ಬಾರ್ 7 ಇಂಟು 30 ಇಂಟು 365 ಇಂಟು 100 ಎಲ್ಲಿ ಎಷ್ಟು ನಂಬರ್ನಲ್ಲಿ ನೀವು ತಗೊಂಡು ಬದುಕ್ತೇನೆ ಅಂತಂದ್ರು ಅಷ್ಟು ದಿವಸ ಅವನು ರೆಡಿ ಇದ್ದಾನೆ.
ಅವನಿಗೆ ಯಾವತ್ತೂ ಕೂಡ ಒಂದ್ ನಿಮಿಷ ತಾಳು, ನಾನು ಅಲ್ಲೇ ರೂಮಲ್ಲಿ ಬಿಟ್ಟು ಬಂದಿದ್ದೇನೆ, ಬಾಡಿಗೆಗೆ ತರಬೇಕಿತ್ತು, ಮರ್ತೋಯ್ತು ಅಂತ ಹೇಳುವ ಪ್ರಸಂಗ ಇಲ್ಲ. ಅವನು ಯಾವಾಗ್ಲೂ ಉದ್ಯತಾಯುಧ ದೌರ್ದಂಡ, ಅವನು ಯಾವತ್ತೂ ಕೂಡ ಆಯುಧಗಳನ್ನು ಎತ್ತಿಕೊಂಡೇ ನಿಂತಿರ್ತಾನೆ. ಭಕ್ತರನ್ನ ಕರೆದಾಗಲೆಲ್ಲ ರಕ್ಷಿಸುವುದಕ್ಕೋಸ್ಕರ ತಾನು ಕಟಿಬದ್ಧನಾಗಿದ್ದಾನೆ. ನಾವು ಅಂತಹ ಬದ್ಧತೆಯನ್ನು ತೋರಿಸ್ಬೇಕು, ಅದಕ್ಕೋಸ್ಕರ ಭಗವಂತ ರೆಡಿ ಇದ್ದಾನೆ. ಆದ್ರೆ ಎತ್ರ ಪಾರ್ಥೋ ಧನುರ್ಧರ, ಎಲ್ಲಿ ಪ್ರಯತ್ನಶೀಲನಾದಂತಹ ಧನುಸ್ಸನ್ನು ಹಿಡಿದು ಮುಂದಕ್ಕೆ ನುಗ್ಗುವ ಧನುರ್ಧರನಿರ್ತಾನೋ, ಪಾರ್ಥನಿರ್ತಾನೋ, ಅಲ್ಲಿ ಶ್ರೀಹಿ ಸಂಪತ್ತು, ವಿಜಯ ಗೆಲುವು, ಭೂತಿ ಬೆಳವಣಿಗೆ, ಧ್ರುವ ನೀತಿ ಒಳ್ಳೆಯ ರೀತಿಯ ಐಶ್ವರ್ಯನ ಏನು ಸಾಮಾಜಿಕ ರೀತಿ ನೀತಿಗಳು, ವಿಜಯ ಗೆಲುವು, ಇದಿಷ್ಟು ಕೂಡ ಮತಿಹಿ ಮಮ, ಈ ಇಷ್ಟು ವಿಷಯಗಳು ಕೂಡ ಈ ಎರಡು ಜನ ಒಟ್ಟಾದಲ್ಲಿ ದೇವರು ಮತ್ತು ಪ್ರಯತ್ನ, ಪೌರುಷ ಮತ್ತು ಪುರುಷ. ಪೌರುಷ ಅಂದ್ರೆ ಪುರುಷನ ತಾಕತ್ತು, ಪುರುಷ ಅಂದ್ರೆ ಭಗವಂತ. ಪುರುಷ ಪೌರುಷಗಳು ಒಟ್ಟಾದಾಗಲೇ ಜೀವನದ ಎತ್ತರ ನಮಗೆ ಇನ್ನಷ್ಟು ಹೆಚ್ಚು ಹತ್ತಿರ ಆಗುತ್ತೆ ಅನ್ನೋದನ್ನ ಅರ್ಜುನನಿಗೆ ಕೃಷ್ಣ ಹೇಳಿದ ಮಾತನ್ನ ಮೋಕ್ಷ ಸನ್ಯಾಸದ ಯೋಗ ಅನ್ನುವ ಹೆಸರಿನಿಂದ 18ನೇ ಅಧ್ಯಾಯದಲ್ಲಿ ಮುಕ್ತಾಯ ಆಗುತ್ತೆ. ಮಹಾಭಾರತದಲ್ಲಿ ಇದು 42ನೇ ಅಧ್ಯಾಯ. ಮುಂದೆ 43ನೇ ಅಧ್ಯಾಯದಲ್ಲಿ ಮತ್ತೆ ಆ ಯುದ್ಧ ಮುಂದುವರಿದ ಭಾಗವನ್ನ ಹೇಳ್ತಾರೆ. ಇಲ್ಲಿ ನಿಲ್ಲಿಸ್ಕೊತೀರಾ?